ಯಾಕೆ ಜನಗಳ ಜೀವನಕ್ಕೆ ಕಂಟಕ ಆಗಿದೆ? ಇಂಥ ಸಮಸ್ಯೆಗಳನ್ನ ಹುಡುಕಿ ಅವುಗಳಿಗೆ ನಾವೇ ಮೇಲಾಕೊಂಡು ಪರಿಹಾರ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾಕೆ ಜನ ಸುತ್ತುತ್ತಾರೆ ಅಂತ ನೋಡಿದೆ. ತಾಲೂಕ್ ಆಫೀಸಲ್ಲಿ ಕೇಸುಗಳು, AC ಆಫೀಸಲ್ಲಿ ಕೇಸುಗಳು. ಆ ಕೇಸುಗಳು 6 ತಿಂಗಳು, ವರ್ಷ, 2 ವರ್ಷ ಆದ್ರೂ ಇತ್ಯರ್ಥ ಆಗಲ್ಲ. ಜನ ಸುತ್ತಿ ಕೊನೆಗೆ ಯಾವನೋ ಮಧ್ಯವರ್ತಿ ಒಬ್ಬ ಅಲ್ಲಿರ್ತಾನೆ, ಅವನು ಬಾ ನಾನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಒಂದಷ್ಟು ವಸೂಲಿ ಮಾಡ್ಕೊಂಡು ಅವನ್ ಜೇಬಿಗೆ ಬಿಟ್ಕೋತಾನೆ. ರೈತರದು ಅಲದು ಚಪ್ಪಲಿನೂ ಸಮದೋತದೆ, ಜೇಬೆಲ್ಲ ಖಾಲಿನೂ ಆಗೋತದೆ. ಆದ್ರೆ ಕೆಲಸಗಳು ಮಾತ್ರ ಆಗ್ತಾ ಇರಲಿಲ್ಲ. ನಾನು ಕೇಳಿದೆ, ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ಎಷ್ಟು ಕೇಸುಗಳು ತಾಲೂಕು ಆಫೀಸಲ್ಲಿ ಕೋರ್ಟ್ ಕೇಸುಗಳು ಎಷ್ಟು ಬಾಕಿ ಇದಾವೆ ಅಂತ. 10,774 ಕೇಸು ಬಾಕಿ ಇದ್ವು. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಯಾವ ಟೈಮು ಮೀರೋಗಿರುವಂತ ಪೆಂಡಿಂಗ್ ಕೇಸುಗಳು, ವಾಯ್ದಾ ಮುಗಿದೋಗಿರುವಂತ ಪೆಂಡಿಂಗ್ ಕೇಸು 10,774 ಇತ್ತು. ನಾನು ಎಲ್ಲ ತಹಶೀಲ್ದಾರ್ಗೆ ಹೇಳಿದೆ, ಅವನು ಕೇಸ್ ಹಾಕಿರೋನು ಬರ್ಲಿ ಬಿಡ್ಲಿ, ಇವೆಲ್ಲ ವಿಲೆ ಮಾಡಬೇಕು ಅಂತ ಸೂಚನೆ ಕೊಟ್ಟ ಮೇಲೆ ಆರಂಭದಲ್ಲಿದ್ದು 10,774, ಇವತ್ತು ಬಾಕಿ ಇರೋದು 488. 99% ಬಾಕಿ ಕೇಸುಗಳನ್ನ ವಿಲೆ ಮಾಡಿದ್ದೇವೆ. ಇವೆಲ್ಲ 6 ತಿಂಗಳು, ವರ್ಷ, 2 ವರ್ಷ ಆದ್ರೂ ಇತ್ಯರ್ಥ ಆಗದೆ ಜನ ಅಲಿಯೋದಕ್ಕೆ ಕಾರಣ ಆಗಿದ್ದಂತ ಪ್ರಕರಣ. AC ಕೋರ್ಟ್ದು ವಿಚಾರಿಸಿದೆ, ಅಲ್ಲಿ ಇನ್ನೂ ಗಂಭೀರ ಪರಿಸ್ಥಿತಿ. ಟೈಮ್ ಮೀರೋಗಿರುವಂತ ಪೆಂಡಿಂಗ್ ಕೇಸುಗಳು AC ಕೋರ್ಟ್ ಅಲ್ಲಿ 73,624 ರಾಜ್ಯದಲ್ಲಿ 73,624. ಅವುಗಳಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇರೋ ಕೇಸುಗಳು, ಅಂದ್ರೆ 8 ವರ್ಷ, 12 ವರ್ಷ, 15 ವರ್ಷ ಆದರೂ ಕೂಡ AC ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಂತ ಕೇಸುಗಳು 5 ವರ್ಷಕ್ಕಿಂತ ಮೀರಿದ್ದು 32,757 ಕೇಸ್ ಇತ್ತು. ಇವತ್ತು ಬ್ಯಾಲೆನ್ಸ್ ಇರೋದು 3,015 ಕೇಸು. ನಾನು ತಗೊಂಡಾಗ 32,757, ಇವತ್ತು 3,000. ಅದರಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಿದ್ದು 59,339. ಇವತ್ತು ಬ್ಯಾಲೆನ್ಸ್ ಇರೋದು 8,773. ಒಟ್ಟು 73,624 ಏನ್ ಬ್ಯಾಲೆನ್ಸ್ ಇತ್ತು, ಅದನ್ನ ಈಗ 10,637 ಇಳಿಸಿದೀವಿ. ಯಾರು ಬರ್ಲಿ ಬಿಡ್ಲಿ, ನಾವೇ ಇವುಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಜನ ಇನ್ನೊಂದು ಹೇಳ್ತಾ ಇದ್ದಿದ್ದು, ನಾವು ಎಷ್ಟು ಅರ್ಜಿ ಕೊಟ್ರು ನಮ್ದು ಅರ್ಜಿ ಕಳೆದೋಗ್ತದೆ, ಇಲ್ಲ ಫೈಲ್ ಎತ್ತಿಕ್ ಬಿಡ್ತಾರೆ, ಕೇಳಿದ್ರೆ ನಿಂದ ಅರ್ಜಿನೇ ಇಲ್ಲ ಹೋಗು ಅಂತ. ಅದಕ್ಕೆ ಈಗ VA ಲೆವೆಲ್ ಇಂದ ಹಿಡಿದು ಮಿನಿಸ್ಟರ್ ಲೆವೆಲ್ ವರೆಗೂ ಎಲ್ಲ ಕಡ್ಡಾಯವಾಗಿ ಈ ಪೇಪರ್ ಕಡತ ಮಾಡೋ ಹಾಗಿಲ್ಲ, ಆನ್ಲೈನ್ ಅಲ್ಲಿ ಆಫೀಸ್ ಅನ್ನ ಬಳಕೆ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ. ಇದರಿಂದ ಅನುಕೂಲ ಏನು ಅಂದ್ರೆ, ಯಾರ್ದು ಫೈಲು ಮಚ್ಚಿಡಕ್ಕಾಗಲ್ಲ, ಯಾರ್ದು ಕಳೆದಾಕಕ್ಕಾಗಲ್ಲ, ಯಾರ ಹತ್ರ ಎಷ್ಟು ದಿನ ಪೆಂಡಿಂಗ್ ಇದೆ ಅಂತ ಮೇಲ್ನವ್ರಿಗೆ ಕಾಣಿಸುತ್ತೆ. ಪಾರದರ್ಶಕತೆಯನ್ನ ತರುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಸುಮಾರು ಜನ ನಿಮ್ಮ ಹೊಸಕೋಟೆ ತಾಲೂಕು ಸೇರಿ ರೆಕಾರ್ಡ್ ರೂಮ್ಗೆ ಹೋಗಿ ಒಂದು ದಾಖಲೆ ತಗೋಬೇಕು ಅಂತ ಹೇಳಿದ್ರೆ, ಏನನ ಇಂಪಾರ್ಟೆಂಟ್ ದಾಖಲೆ ಕೇಳಿದ್ರೆ ಒಂದ್ಸತಿ ಹೋದ್ರೆ ಅಲ್ಲಿ ಆಫೀಸರ್ ಇರೋದಿಲ್ಲ, ಮಾರನೇ ದಿನ ಹೋಗ್ಬೇಕು. ಮಾರನೇ ದಿನ ಹೋದ್ರೆ ಅವ್ರು ಹೇಳ್ತಾರೆ 1 ವಾರ ಬಿಟ್ಕೊಂಡು ಬಾ ನೋಡಿಟ್ಟಿರ್ತೀನಿ ಅಂತ. ವಾರ ಬಿಟ್ಕೊಂಡು ಹೋದ್ರೆ ಅವನು ತಿರ್ಗಾ ಇರೋದಿಲ್ಲ. ತಿರ್ಗಾ ಇನ್ನೊಂದು 2 ದಿನ ಬಿಟ್ಟು ಹೋಗ್ಬೇಕು, ಅವನು ಹೇಳ್ತಾನೆ ನಿಂದು ಫೈಲೇ ಸಿಗ್ತಾ ಇಲ್ಲ ಹೋಗು ಅಂತ.
ವಿಲೆ. ಅಲ್ಲಿ ಇನ್ನೊಬ್ಬ ಪಕ್ಕದಲ್ಲಿ ಹೊರಗಡೆ ಇರ್ತಾನೆ, ನಿನ್ಗೇನು ಈ ದಾಖಲೆ ತಾನೇ ಬೇಕು, ಬಾ ನಾನು ಕೊಡಿಸ್ಕೊಡ್ತೀನಿ ಅಂತ ಕಾಯ್ತಾ ಇರ್ತಾನೆ. ಅವನ್ ಜೇಬಕ್ಕೆ ಒಂದಷ್ಟು ಅಟ್ಟಬೇಕು, ಆವಾಗ ಅದು ದಾಖಲೆ ತಾನಾಗಿ ಬಂದ್ಬಿಡುತ್ತೆ. ನಡೀತಾ ಇತ್ತಾ ಇದು? ಒಂದು ಸರ್ಟಿಫೈಡ್ ಕಾಪಿ ತಗೋಬೇಕು ಅಂತ ಹೇಳಿದ್ರೆ ನೇರ ಬಾಗಿಲಲ್ಲಿ ಹೋದ್ರೆ ಏನು ಸಿಗ್ತಾ ಇರ್ಲಿಲ್ಲ, ಬೇರೆ ಬೇರೆ ಬಾಗಿಲಲ್ಲಿ ಹೋದ್ರೆ ತಾನಾಗಿ ಸಿಗ್ತಾ ಇತ್ತು. ಜನ ಹೇಳಿದ್ದು ಹೇಳ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳು ಬೇಜಾರು ಮಾಡ್ಕೋಬಾರ್ದು. ಜನ ಹೇಳಿದ್ದು ಹೇಳ್ತಾ ಇದ್ದೀನಿ ನಾನು. 100ಕ್ಕೆ 100 ಇದೆ ಅಂತಾನು ನಾನು ಹೇಳೋದಿಲ್ಲ. ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಈ ಪರಿಸ್ಥಿತಿನೂ ಇತ್ತು. ಇದು ಒಂದು ಕಡೆ. ಇನ್ನೊಂದು ಕಡೆ ಎಷ್ಟೋ ದಾಖಲೆಗಳು ಕೇಳಿದ್ರೆ ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳೋದು. ಇರುತ್ತೆ ಒಳಗಡೆ, ಆದ್ರೆ ಬೇಕಂತೇನೋ ಅಥವಾ ಬ್ಯಾಡ್ದೇನೋ ತಗೊಂಡೋಗಿ ಅದನ್ನ ಬೇರೆ ಕಡೆ ಇಟ್ಟುಬಿಟ್ಟಿರ್ತಾರೆ. ಈ ಊರ್ದು ತಗೊಂಡೋಗಿ ಆ ಊರಲ್ಲಿ ಇಟ್ಟುಬಿಟ್ರೆ ಇದ್ರೂ ಕೂಡ ಇಲ್ಲ. ಇನ್ನು ಕೆಲವು ಈ ಡೆವಲಪರ್ಗಳು ಅಂತವರು ಇಂಥವರು ಎಷ್ಟೋ ಫೈಲ್ಗಳನ್ನ ಎತ್ತು ಬಿಟ್ಟಿದ್ದಾರೆ. ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಈ ಬೋಗಸ್ ಮಾಡ್ಕೊಂಡಿದ್ದವರು ಬಚಾವ್ ಆಗಬೇಕು ಅಂತ ಏನ್ ಮಾಡಿದ್ರು, ರೆಕಾರ್ಡ್ ರೂಮ್ಗೆ ಬೆಂಕಿ ಇಟ್ಬಿಟ್ರು. ಇವತ್ತಲ್ಲ, ಬಹಳ ವರ್ಷಗಳ ಹಿಂದೆ. ಎಷ್ಟೋ ದಾಖಲೆಗಳು ನಾವೇ ಕಳೆದಾಕಿದೀವಿ ಅಥವಾ ಕಳೆದು ಹೋಗಿದಾವೆ. ಇನ್ನ ಕೆಲವು ಹಳೇ ದಾಖಲೆಗಳು 150 ವರ್ಷ ಆಗಿದೆ, ಇವತ್ತೆಲ್ಲ ಪುಡಿ ಪುಡಿ ಆಗೋ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾವೆ. ಇವೆಲ್ಲ ಸಮಸ್ಯೆಗಳು ಸಾಲದು ಅಂತ ಸುಮಾರು ಕಡೆ ತಿದ್ದೋದು, ಬೋಗಸ್ ಎಂಟ್ರಿ ಮಾಡೋದು, ನಕಲಿ ದಾಖಲೆಗಳನ್ನ ಕಡತದಲ್ಲಿ ಸೇರಿಸಿ ಸರ್ಕಾರಿ ಜಮೀನನ್ನ ಲೂಟಿ ಹೊಡೆಯೋದು, ಇದು ಕೂಡ ನಡೀತಾ ಇತ್ತು. ಇವೆಲ್ಲಾ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಮಾಡಬೇಕು ಅಂತೇಳಿ ಈಗ ನಾವೇನ್ ಮಾಡ್ತಾ ಇದ್ದೇವೆ, ತಾಲೂಕ್ ಆಫೀಸು, ಎಸಿ ಆಫೀಸು, ಡಿಸಿ ಆಫೀಸಲ್ಲಿರೋ ಎಲ್ಲಾ ಮೂಲ ದಾಖಲೆ, ಒರಿಜಿನಲ್ ದಾಖಲೆಗಳನ್ನ ನಾವೇ ಇವಾಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸ್ಕ್ಯಾನಿಂಗ್ ಮಾಡೋದ್ರಿಂದ ಅನುಕೂಲ ಏನು ಅಂದ್ರೆ, ನೀವು ದಾಖಲೆ ಬೇಕಾದ್ರೆ ನಮ್ಮ ಆಫೀಸ್ಗೆ ಬರಬೇಡಿ. ಇನ್ನ ಒಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಾಖಲೆ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ನಮ್ಮ ಆಫೀಸ್ಗೆ ಬರಬೇಡಿ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೇಳ್ಬೋದು. ಎಲ್ಲಾ ಡಾಕ್ಯುಮೆಂಟು ನಿಮ್ಮ ಮೊಬೈಲ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸರ್ಟಿಫೈಡ್ ಕಾಪಿ ಬೇಕಾದ್ರೂ ನಿಮ್ಗೆ ಮೊಬೈಲ್ ಅಲ್ಲೇ ಕಳಿಸ್ಕೊಡ್ತೀವಿ. ಡಿಜಿಟಲಿ ಸರ್ಟಿಫೈಡ್ ರೆಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಇವತ್ತು ಅಷ್ಟೂ ದಾಖಲೆಗಳನ್ನ ನಿಮಗೆ ಬೇಕಾದಾಗ ನೀವು ಬೇಕಾದ ಜಾಗದಿಂದ ನಿಮ್ಮ ಬೆರಳ ತುದಿಯಲ್ಲೇ ನೀವು ಪಡ್ಕೊಳ್ಬಹುದು. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಎನಿ ಟೈಮ್ ಎನಿವೇರ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ. ಯಾವಾಗ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ನಿಮ್ಮ ಬೆರಳ ತುದಿಯಲ್ಲಿ ಇಡೀ ಕಂದಾಯ ಇಲಾಖೆಯ ದಾಖಲೆಗಳು ನಿಮ್ಗೆ ಸಿಗ್ತವೆ. ಇಲ್ಲಿವರೆಗೂ 73 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದೀವಿ. 73 ಕೋಟಿ ಪುಟಗಳನ್ನ. ಇದರಿಂದ ನೀವು ದಾಖಲೆ ತಗೊಳ್ಳೋದಿಕ್ಕೆ ಅಲಿಯೋದು ಬೇಕಾಗಿಲ್ಲ, ಮಧ್ಯವರ್ತಿಗಳಿಗೆ ಶರಣಾಗೋದು ಬೇಕಾಗಿಲ್ಲ. ಎರಡನೇದು, ಸ್ಕ್ಯಾನಿಂಗ್ ಮಾಡಿದ್ರೆ ಮುಂದಕ್ಕೆ ಕಳೆದಾಕಕ್ಕಾಗಲ್ಲ, ಅದನ್ನ ಎತ್ತಿಟ್ಬಿಟ್ಟು ಮಚ್ಚಿಕ್ಕಾಗೋದಿಲ್ಲ, ನಕಲಿ ಮಾಡಕ್ಕಾಗಲ್ಲ, ಫೋರ್ಜರಿ ಮಾಡಕ್ಕಾಗಲ್ಲ, ತಿದ್ದಕ್ಕೂ ಸಾಧ್ಯ ಆಗೋದಿಲ್ಲ. ಕೊನೆಗೆ ಹಳೆ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆಯನ್ನು ಮಾಡಬಹುದು. ಇದಕ್ಕೋಸ್ಕರ ಭೂ ಸುರಕ್ಷಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದೆ ಹೇಳೋದು. ಈ ತರಹ ಜನಗಳಿಗೆ ಏನೆಲ್ಲ ಸಮಸ್ಯೆ ಇತ್ತು ಅಂತವುಗಳನ್ನ ಹುಡುಕಿ
ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಇಲಾಖೆಗೂ ಶಕ್ತಿ ತುಂಬ್ತಾ ಇದ್ದೀವಿ. ಸುಮ್ಮನೆ ಆಗೋದಿಲ್ಲ. 1219 ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ನೇಮಕ ಮಾಡ್ಕೊಂಡಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ. ಸರ್ವೆ ಕೆಲಸ ವರ್ಕ್ ಜಾಸ್ತಿ ಆಗಿದೆ ಅಂತೇಳಿ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಧುನಿಕ ಸರ್ವೆ ಮೆಷಿನರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.